ಎಸ್ಐಟಿ ರಚನೆ ಮಾಡಿದ್ದರಿಂದಲೇ ಬುರುಡೆ ಷಡ್ಯಂತ್ರ ಬಯಲಾಗಿದೆ ಅಂತ ಬಿಜೆಪಿ ಧರ್ಮ ರಕ್ಷಣೆ ಹೋರಾಟಕ್ಕೆ ರಾಮಲಿಂಗಾರೆಡ್ಡಿ ಅವರು ಟಾಂಗ್ ಕೊಟ್ಟಿದ್ದಾರೆ. 7 ವರ್ಷದಿಂದ ಧರ್ಮಸ್ಥಳದ ಪರ ವಿರುದ್ಧ ಚರ್ಚೆಗಳು ಆಗ್ತಾನೆ ಇದೆ. ಬಿಜೆಪಿ ಸರ್ಕಾರ ಇದ್ದಾಗಲೂ ವಿರೋಧದ ಚರ್ಚೆ ಇತ್ತು. ಯೂಟ್ಯೂಬರ್ಗಳಿಗೆ ಬಿಜೆಪಿ ಏಕೆ ಕಡಿವಾಣ ಹಾಕಲಿಲ್ಲ? ಈಗ ಕಾಂಗ್ರೆಸ್ ಸರ್ಕಾರ ಬುರುಡೆ ಸತ್ಯವನ್ನ ಬಯಲಿಗೆಳೆದಿದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರುತ್ತೆ ಅಂತ ರಾಜಕೀಯ ಮಾಡ್ತಾ ಇದ್ದಾರೆ ಬಿಜೆಪಿಯವರು ಅಂತ ಹೇಳಿ ಬಿಜೆಪಿಯ ವಿರುದ್ಧ ರಾಮಲಿಂಗಾರೆಡ್ಡಿ ಅವರು ಕಿಡಿಕಾರಿದ್ದಾರೆ. ಸ್ಥಳದ ಕ್ಷೇತ್ರದ ಬಗ್ಗೆ ಮತ್ತೆ ಧರ್ಮಾಧಿಕಾರಿಗಳ ಬಗ್ಗೆ ಬಹಳ ವರ್ಷಗಳಿಂದ, ಸುಮಾರು ನನಗೆ ಗೊತ್ತಿದ್ದಂಗೆ ಒಂದು 7-8 ವರ್ಷಗಳಿಂದ ಕೂಡ ಈ ರೀತಿ ಪರನೂ ಮಾತಾಡ್ತಾ ಇದ್ರು, ವಿರೋಧನೂ ಮಾತಾಡ್ತಾ ಇದ್ರು. ಆಮೇಲೆ ಅದರಲ್ಲೂ ಯೂಟ್ಯೂಬರ್ಸ್ ಪರ ವಿರೋಧ ಎಲ್ಲ ಮಾತಾಡ್ತಾ ಇದ್ರು. ಒಬ್ಬ ವ್ಯಕ್ತಿ ಅನ್ಯ ಧರ್ಮೀಯ, ಉಳಿದವರೆಲ್ಲ ನಮ್ಮ ಹಿಂದೂ ಧರ್ಮಕ್ಕೆ ಸೇರಿರ್ತಕ್ಕಂಥವ್ರೆ. ಹಿಂದೆ ಬಿಜೆಪಿ ಸರ್ಕಾರ 4 ವರ್ಷ ಅಧಿಕಾರದಲ್ಲಿತ್ತು. ಈಗ ಏನೋ ಬಿಜೆಪಿ ಅವರೇನೋ ಏನದು ಕಾರ್ಯಕ್ರಮ ಧರ್ಮ ರಕ್ಷಣೆ ಅಂತೇಳಿ ಬಿಜೆಪಿಯವರು ವಿಜೇಂದ್ರ ಅವರು ಕರೆ ಕೊಟ್ಟಿದ್ದಾರೆ. 4 ವರ್ಷ ನಿಮ್ದೇ ಸರ್ಕಾರ ಅಧಿಕಾರದಲ್ಲಿತ್ತಲ್ಲಪ್ಪ. ಆಗ ಅರಗ ಜ್ಞಾನೇಂದ್ರ ಅವರೇ ಗೃಹ ಮಂತ್ರಿ ಆಗಿದ್ರು, ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ರು, ವಿಜಯೇಂದ್ರ ಅವರ ತಂದೆಯವರು ಚೀಫ್ ಮಿನಿಸ್ಟರ್ ಆಗಿದ್ರು, ವಿಪಕ್ಷದ ನಾಯಕರು ಆಗ ಹಿರಿಯ ಸಚಿವರಾಗಿದ್ರು. ಆ ಸಂದರ್ಭದಲ್ಲಿ ಇದನ್ನೆಲ್ಲ ನಿಯಂತ್ರಣ ಮಾಡಬಹುದಿತ್ತಲ್ಲ. ಕ್ಷೇತ್ರದ ಬಗ್ಗೆ, ಧರ್ಮಾಧಿಕಾರಿಗಳ ಬಗ್ಗೆ ಆಗ್ತಾ ಇರ್ತಕ್ಕಂಥ ಅಪಪ್ರಚಾರವನ್ನ ನಿಲ್ಸೋಕೆ ಪ್ರಯತ್ನ ಮಾಡಲಿಲ್ಲ ಇವರು. ಇವತ್ತು ನಮ್ಮ ಸರ್ಕಾರ ಬಂದ್ಮೇಲೆ ಅದರಲ್ಲೂ ಆ ಮುಸುಕು ದಾರಿ ಹೋಗಿ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಆಮೇಲೆ ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿಕೆ ಕೊಟ್ಟ ಮೇಲೆ ನಮ್ಮ ಸರ್ಕಾರ ಇದು ಲೋಕಲ್ ಪೊಲೀಸಿಂದ ತನಿಖೆ ಮಾಡಿಸಿದ್ರೆ ಎಸ್ಐಟಿ ರಚನೆ ಮಾಡಿದ್ದರಿಂದಲೇ ಬುರುಡೆ ಷಡ್ಯಂತ್ರ ಬಯಲಾಗಿದೆ ಅಂತ ಬಿಜೆಪಿ ಧರ್ಮ ರಕ್ಷಣೆ ಹೋರಾಟಕ್ಕೆ ರಾಮಲಿಂಗಾರೆಡ್ಡಿ ಅವರು ಟಾಂಗ್ ಕೊಟ್ಟಿದ್ದಾರೆ. 7 ವರ್ಷದಿಂದ ಧರ್ಮಸ್ಥಳದ ಪರ ವಿರುದ್ಧ ಚರ್ಚೆಗಳು ಆಗ್ತಾನೆ ಇದೆ. ಬಿಜೆಪಿ ಸರ್ಕಾರ ಇದ್ದಾಗಲೂ ವಿರೋಧದ ಚರ್ಚೆ ಇತ್ತು. ಯೂಟ್ಯೂಬರ್ಗಳಿಗೆ ಬಿಜೆಪಿ ಏಕೆ ಕಡಿವಾಣ ಹಾಕಲಿಲ್ಲ? ಈಗ ಕಾಂಗ್ರೆಸ್ ಸರ್ಕಾರ ಬುರುಡೆ ಸತ್ಯವನ್ನ ಬಯಲಿಗೆಳೆದಿದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರುತ್ತೆ ಅಂತ ರಾಜಕೀಯ ಮಾಡ್ತಾ ಇದ್ದಾರೆ ಬಿಜೆಪಿಯವರು ಅಂತ ಹೇಳಿ ಬಿಜೆಪಿಯ ವಿರುದ್ಧ ರಾಮಲಿಂಗಾರೆಡ್ಡಿ ಅವರು ಕಿಡಿಕಾರಿದ್ದಾರೆ. ಸ್ಥಳದ ಕ್ಷೇತ್ರದ ಬಗ್ಗೆ ಮತ್ತೆ ಧರ್ಮಾಧಿಕಾರಿಗಳ ಬಗ್ಗೆ ಬಹಳ ವರ್ಷಗಳಿಂದ, ಸುಮಾರು ನನಗೆ ಗೊತ್ತಿದ್ದಂಗೆ ಒಂದು 7-8 ವರ್ಷಗಳಿಂದ ಕೂಡ ಈ ರೀತಿ ಪರನೂ ಮಾತಾಡ್ತಾ ಇದ್ರು, ವಿರೋಧನೂ ಮಾತಾಡ್ತಾ ಇದ್ರು. ಆಮೇಲೆ ಅದರಲ್ಲೂ ಯೂಟ್ಯೂಬರ್ಸ್ ಪರ ವಿರೋಧ ಎಲ್ಲ ಮಾತಾಡ್ತಾ ಇದ್ರು. ಒಬ್ಬ ವ್ಯಕ್ತಿ ಅನ್ಯ ಧರ್ಮೀಯ, ಉಳಿದವರೆಲ್ಲ ನಮ್ಮ ಹಿಂದೂ ಧರ್ಮಕ್ಕೆ ಸೇರಿರ್ತಕ್ಕಂಥವ್ರೆ. ಹಿಂದೆ ಬಿಜೆಪಿ ಸರ್ಕಾರ 4 ವರ್ಷ ಅಧಿಕಾರದಲ್ಲಿತ್ತು. ಈಗ ಏನೋ ಬಿಜೆಪಿ ಅವರೇನೋ ಏನದು ಕಾರ್ಯಕ್ರಮ ಧರ್ಮ ರಕ್ಷಣೆ ಅಂತೇಳಿ ಬಿಜೆಪಿಯವರು ವಿಜೇಂದ್ರ ಅವರು ಕರೆ ಕೊಟ್ಟಿದ್ದಾರೆ. 4 ವರ್ಷ ನಿಮ್ದೇ ಸರ್ಕಾರ ಅಧಿಕಾರದಲ್ಲಿತ್ತಲ್ಲಪ್ಪ. ಆಗ ಅರಗ ಜ್ಞಾನೇಂದ್ರ ಅವರೇ ಗೃಹ ಮಂತ್ರಿ ಆಗಿದ್ರು, ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ರು, ವಿಜಯೇಂದ್ರ ಅವರ ತಂದೆಯವರು ಚೀಫ್ ಮಿನಿಸ್ಟರ್ ಆಗಿದ್ರು, ವಿಪಕ್ಷದ ನಾಯಕರು ಆಗ ಹಿರಿಯ ಸಚಿವರಾಗಿದ್ರು. ಆ ಸಂದರ್ಭದಲ್ಲಿ ಇದನ್ನೆಲ್ಲ ನಿಯಂತ್ರಣ ಮಾಡಬಹುದಿತ್ತಲ್ಲ. ಕ್ಷೇತ್ರದ ಬಗ್ಗೆ, ಧರ್ಮಾಧಿಕಾರಿಗಳ ಬಗ್ಗೆ ಆಗ್ತಾ ಇರ್ತಕ್ಕಂಥ ಅಪಪ್ರಚಾರವನ್ನ ನಿಲ್ಸೋಕೆ ಪ್ರಯತ್ನ ಮಾಡಲಿಲ್ಲ ಇವರು. ಇವತ್ತು ನಮ್ಮ ಸರ್ಕಾರ ಬಂದ್ಮೇಲೆ ಅದರಲ್ಲೂ ಆ ಮುಸುಕು ದಾರಿ ಹೋಗಿ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಆಮೇಲೆ ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿಕೆ ಕೊಟ್ಟ ಮೇಲೆ ನಮ್ಮ ಸರ್ಕಾರ ಇದು ಲೋಕಲ್ ಪೊಲೀಸಿಂದ ತನಿಖೆ ಮಾಡಿಸಿದ್ರೆ
ಎಸ್ಐಟಿ ರಚನೆ ಮಾಡಿದ್ದರಿಂದಲೇ ಬುರುಡೆ ಷಡ್ಯಂತ್ರ ಬಯಲಾಗಿದೆ ಅಂತ ಬಿಜೆಪಿ ಧರ್ಮ ರಕ್ಷಣೆ ಹೋರಾಟಕ್ಕೆ ರಾಮಲಿಂಗಾರೆಡ್ಡಿ ಅವರು ಟಾಂಗ್ ಕೊಟ್ಟಿದ್ದಾರೆ. 7 ವರ್ಷದಿಂದ ಧರ್ಮಸ್ಥಳದ ಪರ ವಿರುದ್ಧ ಚರ್ಚೆಗಳು ಆಗ್ತಾನೆ ಇದೆ. ಬಿಜೆಪಿ ಸರ್ಕಾರ ಇದ್ದಾಗಲೂ ವಿರೋಧದ ಚರ್ಚೆ ಇತ್ತು. ಯೂಟ್ಯೂಬರ್ಗಳಿಗೆ ಬಿಜೆಪಿ ಏಕೆ ಕಡಿವಾಣ ಹಾಕಲಿಲ್ಲ? ಈಗ ಕಾಂಗ್ರೆಸ್ ಸರ್ಕಾರ ಬುರುಡೆ ಸತ್ಯವನ್ನ ಬಯಲಿಗೆಳೆದಿದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರುತ್ತೆ ಅಂತ ರಾಜಕೀಯ ಮಾಡ್ತಾ ಇದ್ದಾರೆ ಬಿಜೆಪಿಯವರು ಅಂತ ಹೇಳಿ ಬಿಜೆಪಿಯ ವಿರುದ್ಧ ರಾಮಲಿಂಗಾರೆಡ್ಡಿ ಅವರು ಕಿಡಿಕಾರಿದ್ದಾರೆ. ಸ್ಥಳದ ಕ್ಷೇತ್ರದ ಬಗ್ಗೆ ಮತ್ತೆ ಧರ್ಮಾಧಿಕಾರಿಗಳ ಬಗ್ಗೆ ಬಹಳ ವರ್ಷಗಳಿಂದ, ಸುಮಾರು ನನಗೆ ಗೊತ್ತಿದ್ದಂಗೆ ಒಂದು 7-8 ವರ್ಷಗಳಿಂದ ಕೂಡ ಈ ರೀತಿ ಪರನೂ ಮಾತಾಡ್ತಾ ಇದ್ರು, ವಿರೋಧನೂ ಮಾತಾಡ್ತಾ ಇದ್ರು. ಆಮೇಲೆ ಅದರಲ್ಲೂ ಯೂಟ್ಯೂಬರ್ಸ್ ಪರ ವಿರೋಧ ಎಲ್ಲ ಮಾತಾಡ್ತಾ ಇದ್ರು. ಒಬ್ಬ ವ್ಯಕ್ತಿ ಅನ್ಯ ಧರ್ಮೀಯ, ಉಳಿದವರೆಲ್ಲ ನಮ್ಮ ಹಿಂದೂ ಧರ್ಮಕ್ಕೆ ಸೇರಿರ್ತಕ್ಕಂಥವ್ರೆ. ಹಿಂದೆ ಬಿಜೆಪಿ ಸರ್ಕಾರ 4 ವರ್ಷ ಅಧಿಕಾರದಲ್ಲಿತ್ತು. ಈಗ ಏನೋ ಬಿಜೆಪಿ ಏನೋ ಏನದು ಕಾರ್ಯಕ್ರಮ ಧರ್ಮ ರಕ್ಷಣೆ ಅಂತೇಳಿ ಬಿಜೆಪಿಯವರು ವಿಜೇಂದ್ರ ಅವರು ಕರೆ ಕೊಟ್ಟಿದ್ದಾರೆ. 4 ವರ್ಷ ನಿಮ್ದೇ ಸರ್ಕಾರ ಅಧಿಕಾರದಲ್ಲಿತ್ತಲ್ಲಪ್ಪ. ಆಗ ಅರಗ ಜ್ಞಾನೇಂದ್ರ ಅವರೇ ಗೃಹ ಮಂತ್ರಿ ಆಗಿದ್ರು, ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ರು, ವಿಜಯೇಂದ್ರ ಅವರ ತಂದೆಯವರು ಚೀಫ್ ಮಿನಿಸ್ಟರ್ ಆಗಿದ್ರು, ವಿಪಕ್ಷದ ನಾಯಕರು ಆಗ ಹಿರಿಯ ಸಚಿವರಾಗಿದ್ರು. ಆ ಸಂದರ್ಭದಲ್ಲಿ ಇದನ್ನೆಲ್ಲ ನಿಯಂತ್ರಣ ಮಾಡಬಹುದಿತ್ತಲ್ಲ. ಕ್ಷೇತ್ರದ ಬಗ್ಗೆ, ಧರ್ಮಾಧಿಕಾರಿಗಳ ಬಗ್ಗೆ ಆಗ್ತಾ ಇರ್ತಕ್ಕಂಥ ಅಪಪ್ರಚಾರವನ್ನ ನಿಲ್ಸೋಕೆ ಪ್ರಯತ್ನ ಮಾಡಲಿಲ್ಲ ಇವರು. ಇವತ್ತು ನಮ್ಮ ಸರ್ಕಾರ ಬಂದ್ಮೇಲೆ ಅದರಲ್ಲೂ ಆ ಮುಸುಕು ದಾರಿ ಹೋಗಿ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಆಮೇಲೆ ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿಕೆ ಕೊಟ್ಟ ಮೇಲೆ ನಮ್ಮ ಸರ್ಕಾರ ಇದು ಲೋಕಲ್ ಪೊಲೀಸ್ ಇಂದ ತನಿಖೆ ಮಾಡಿಸಿದ್ರೆ. ಎಸ್ಐಟಿ ರಚನೆ ಮಾಡಿದ್ದರಿಂದಲೇ ಬುರುಡೆ ಷಡ್ಯಂತ್ರ ಬಯಲಾಗಿದೆ ಅಂತ ಬಿಜೆಪಿ ಧರ್ಮ ರಕ್ಷಣೆ ಹೋರಾಟಕ್ಕೆ ರಾಮಲಿಂಗಾರೆಡ್ಡಿ ಅವರು ಟಾಂಗ್ ಕೊಟ್ಟಿದ್ದಾರೆ. 7 ವರ್ಷದಿಂದ ಧರ್ಮಸ್ಥಳದ ಪರ ವಿರುದ್ಧ ಚರ್ಚೆಗಳು ಆಗ್ತಾನೆ ಇದೆ. ಬಿಜೆಪಿ ಸರ್ಕಾರ ಇದ್ದಾಗಲೂ ವಿರೋಧದ ಚರ್ಚೆ ಇತ್ತು. ಯೂಟ್ಯೂಬರ್ಗಳಿಗೆ ಬಿಜೆಪಿ ಏಕೆ ಕಡಿವಾಣ ಹಾಕಲಿಲ್ಲ? ಈಗ ಕಾಂಗ್ರೆಸ್ ಸರ್ಕಾರ ಬುರುಡೆ ಸತ್ಯವನ್ನ ಬಯಲಿಗೆಳೆದಿದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರುತ್ತೆ ಅಂತ ರಾಜಕೀಯ ಮಾಡ್ತಾ ಇದ್ದಾರೆ ಬಿಜೆಪಿಯವರು ಅಂತ ಹೇಳಿ ಬಿಜೆಪಿಯ ವಿರುದ್ಧ ರಾಮಲಿಂಗಾರೆಡ್ಡಿ ಅವರು ಕಿಡಿಕಾರಿದ್ದಾರೆ. ಸ್ಥಳದ ಕ್ಷೇತ್ರದ ಬಗ್ಗೆ ಮತ್ತೆ ಧರ್ಮಾಧಿಕಾರಿಗಳ ಬಗ್ಗೆ